ಎಲ್ಲಿಗೆ ಹೊಡೆದ? ಅಲ್ಲಿ ಆಂಬುಲೆನ್ಸ್ ಆ ತರ ಲೈಟ್ ಹೊಡ್ಕೊಂಡು ಸಿಗ್ನಲ್ ಕೊಟ್ಕೊಂಡು ಬರ್ತಾ ಇದ್ದಾನೆ, ನೀನ್ ನಿನ್ ಬಸ್ ಅನ್ನ ಸೈಡ್ ಕೊಡದೆ ಅವನಿಗೆ ತಾಕ್ಸ್ಕೊಂಡು ಬಂದಿದ್ಯಲ್ಲ, ಯಾವ ಡ್ರೈವರ್ ನೀನು? ನಾನು ಅವನಿಗೆ ಸಿಗ್ನಲ್ ಕೊಡ್ಲಿಲ್ವಾ? ಏನಂತ? ನಾನು ವೈಪರ್ ಚಾಲ್ ಮಾಡಿಲ್ವಾ? ವೈಪರ್ ಚಾಲ್ ಮಾಡಿದ್ರೆ ಏನರ್ಥ? ಬರ್ಬೇಡ 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 ಅಂತ. ನಿಂಗೆ ಯಾರ ಲೈಸೆನ್ಸ್ ಕೊಡುದು? ಬಸ್ ಡ್ರೈವಿಂಗ್ ಫಸ್ಟ್? ಏನ್ ಸರ್ ಫಸ್ಟ್? ಕಳೆದ 10 ವರ್ಷದಿಂದ ನಮ್ಮ ಈ ಸ್ಲೀಪರ್ ಬಸ್ ಡ್ರೈವರ್ ಆಗಿದೆ ನಾನು. ಅಲ್ಲಿ ಏನು ಮರ್ಯಾದೆ ಇದೆ ಸರ್ ನನ್ಗೆ? ಈಗ ಬೇರೆ ಬಸ್ನವ್ರದ್ದು 25 ಲೀಟರ್ ಡೀಸೆಲ್ ಖರ್ಚಾದ್ರೆ 5,000 ರೂಪಾಯಿ ಕಲೆಕ್ಷನ್. ಅದೇ ನನ್ನ ಬಸ್ ಅಲ್ಲಿ 5 ಲೀಟರ್ ಡೀಸೆಲ್ ಖರ್ಚಾಗೋದು 25,000 ರೂಪಾಯಿ ಕಲೆಕ್ಷನ್. ಅದೇಂಗ 5 ಲೀಟರ್ ಡೀಸೆಲ್ಗೆ 25,000 ಕಲೆಕ್ಷನ್? ನಾನ್ ಸ್ಲೀಪರ್ ಬಸ್ ಡ್ರೈವರ್ ಅಲ್ಲ. ಬೆಳಿಗ್ಗೆ ಬೇಗ ತಗೊಂಡೋಗಿ ಕಾಲೇಜ್ ಬದಿಯಲ್ಲಿ ಪೊದೆಯಲ್ಲಿ ನಿಲ್ಸುದು. ಮಗ ಲಾಡ್ಜಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ದು. ತೆಗ್ದು ಒಳಗಾಗ್ಲಿಲ್ವಾ? ಓದಿಲಿಲ್ವಾ ನಿನ್ಗೆ? ನಾನಿರ್ಬೇಕಿದ್ರೆ ತೆಗ್ದು ಓದಿತಿದ್ದೆ. ನಮ್ಮಂತ ಪಾಪದ ಡ್ರೈವರ್ಗಳಿಗೆ ಯಾಕೆ ಉಪದ್ರ ಕೊಡ್ತೀರಾ ಸರ್? ಒಂದ್ ವೇಳೆ ನಮ್ಮಂತ ಪಾಪದ ಡ್ರೈವರ್ಗಳು ನಿಮ್ಗೆ ಆಶೀರ್ವಾದ ಕೊಟ್ರೆ ಇವತ್ತು ಕೆಳಗೆ ಮಾತ್ರ ಕಾಕಿ ಇದೆ, ಇನ್ನು ಅದೇ ಕಾಕಿ ಮೇಲೆ ಸ್ಪ್ರೆಡ್ ಆಗಿ ನೀವು ಕ್ರೈಮ್ ಎಫ್ಐ ಆಗೋ ಚಾನ್ಸ್ ಉಂಟು. ಆಮೇಲೆ ನೋಡ, SI ಫೋನ್ ಸಂಜೆ ಒಳಗಡೆ 7,500 ರೂಪಾಯಿ ಫೈನ್ ಕಲೆಕ್ಷನ್ ಮಾಡ್ಬೇಕು. ನಾನ್ ನಿನ್ನ ಹತ್ರ ಲಂಚ ಕೇಳ್ತಾ ಇಲ್ಲ, ಫೈನ್ ಇದು ಹಣ ಕೇಳ್ತಾ ಇದ್ದೀನಿ. ಬಿಚ್ಚ ತೆಗಿಯ ಸರ್. ನನ್ಗೆ ಹೆಚ್ಚು ಪ್ರೆಷರ್ ಹಾಕ್ಬೇಡಿ, ಜಾಸ್ತಿ ಪ್ರೆಷರ್ ಹಾಕಿದ್ರೆ ಏನ್ ಮಾಡ್ತೀಯಾ? ಅಲ್ಲ, ಬೆಲ್ಟ್ ಸ್ವಲ್ಪ ಟೈಟ್ ಇತ್ತು, ಲೂಸ್ ಮಾಡಿ ಸರ್. ನೀನ್ ಹಂಗ್ ಮಾಡುವಾಗ ನಾನು ಹೆದ್ಕೊಂಡು ಬಿಟ್ಟೆ ಮಾರ. ಸರ್ ಈ ತರ ಹೆದರುವ ನಿಮ್ಮನ್ನು ಯಾರು ಸರ್ ಪೊಲೀಸ್ ಯಾರು ಮಾಡಿ ಸರ್? ಪೊಲೀಸ್ ಆಗ್ಬೇಕಂತ ನಮ್ಮ ಮನೆಯವ್ರ ಕನ್ಸು. ನನ್ಗೆ ಆಸೆ ಇದ್ದದ್ದು ಮಿಲಿಟರಿ ಸೇರ್ಬೇಕಂತ. ನಾನ್ ಮಿಲಿಟರಿ ಸೇರ್ಲಿಕ್ಕಂತ ಹೊರಡುವಾಗ ನನ್ನ ಅಮ್ಮ ಹೇಳಿದ ಮಾತು ನನ್ಗೆ ಇವತ್ತಿಗೂ ನೆನಪಿನಲ್ಲಿದೆ. ಏನಂತ? ಮಗ, ನೀನು ನಾಳೆ ಮಿಲಿಟರಿಗೆ ಸೇರಿ ದೇಶ ಸೇವೆ ಮಾಡಿ ಎಲ್ಲಾದ್ರೂ ನೀನು ಸತ್ರೆ ನಾಳೆ ನಿನ್ನ ಹೆಣ್ಣ ಮನೆ ಬಗ್ಗೆ ಬರುವಾಗ ಶತ್ರು ಹೊಡೆದ ಗುಂಡು ನಿನ್ನ ಬೆನ್ನಲ್ಲಿ ಇರಬಾರ್ದು ಮಗ, ನಿನ್ನ ಎದೆಯಲ್ಲಿರ್ಬೇಕು ಅಂತ. ಹುಚ್ಚ ಮನೆಯವರೇ ಸಾಯು ಅಪಶಕನ ಮಾತಾಡಿದ ಸೇರಕ್ಕೆ ಹುಚ್ಚ. ನನ್ಗೆ ಇಲ್ಲಿ ಚೆಲ್ಲೆ ಹಣ್ಣು ತಿನ್ಸಿ ಓಡು ಅನ್ಕೊಂಡ್ಯಾನ? ನಿನ್ನ ಹತ್ರ ಫೈನ್ ಕಟ್ಲಿ 100 ರೂಪಾಯಿ ಇಲ್ಲಲ್ಲ, ಕರಿಯ ಒಳಗೆ ಕಂಡಕ್ಟರ್ ಕರಿಯ. ಸರ್ ನಮ್ಮ ಕಂಡಕ್ಟರ್ ಇಂದನೇ ನಂಗೆ ಉಪದ್ರ ಆಗಿದೆ ಸರ್. ನಮ್ಮ ಬಸ್ ದನಿಗೆ ಬಾಂಬೆಯಲ್ಲಿ 8 ಲೇಡೀಸ್ ಬಾರ್ ಉಂಟು ಸರ್. ಈಗ ಬಾಂಬೆದೆಲ್ಲ ಲೇಡೀಸ್ ಬಾರ್ ಬಂದ್ ಆಗ್ತಾ ಇದೆ ಅಂತಲ್ಲ, ಅದಕ್ಕೆ ಅವ್ರದ್ದೊಂದು ಸಮಾಜ ಸೇವೆ. ಈ ಬಾಂಬೆ ಲೇಡೀಸ್ ಬಾರಿನ ಒಂದು ಹುಡುಗಿಯನ್ನು ನಮ್ಮ ಬಸ್ ಅಲ್ಲಿ ಕಂಡಕ್ಟರ್ ಮಾಡಿದ್ರು. ಆಗ್ಲೇ ಟೆನ್ಷನ್ ಸಾಕಾಗಿದೆ ಸರ್. ಈಗ ಬಸ್ ಅಲ್ಲಿ ಒಂದು FM ರೇಡಿಯೋ ಆನ್ ಮಾಡ್ಲಿಕ್ಕಿಲ್ಲ, ಈ ಹೆಣ್ಣು ಮೈ ಕುಣಿಸ್ಲಿಕ್ಕೆ ಶುರು ಮಾಡುತ್ತೆ. ಮಾತು ಸಾಕು, ಮೊದ್ಲು ಅವಳನ್ನ ಕರಿಯ. ಆಯ್ತು, ಅವಳ ಹಣೆ ಬರ ನಿಮ್ಗೆ ಗೊತ್ತಾಗ್ಲಿ. ಸರ್ ಕರಿತಾ ಇದಾರೆ, ಬಾರ. ಏನ್ ಸರ್ ಜೊಲ್ಲು ಸುರಿಸ್ತೀರಾ? ನೀವೇ ಈ ತರ ಜೊಲ್ಲು ಸುರಿಸಿದ್ರಿ, ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನ್ ಸರ್? ಸರ್ ಬಸ್ಸಲ್ಲಿ ಬೆಳಿಗ್ಗೆ ವಯಸ್ಸಾದವ್ರು 4 ಜನ ಆಗ್ತಾರೆ, ಕಾಲು ಇದಕ್ ಮತ್ತೆ ಇದಕ್ ಮಾತ್ರ ಇಳಿಯುವುದು, ಸಂಜೆ ತನಕ ಬಸ್ಸಲ್ಲೇ ಸಾಯ್ತಾ ಇರ್ತಾರೆ. ಚಿಲ್ಬುಲ್ ಪಾಂಡೆ, ಸಿಗರೇಟ್ ಇದೆನಾ? ಪೊಲೀಸ್ ಪೊಲೀಸ್ ಕಣೆ, ಒಳಗಾಗ್ತಾರೆ, ಒದ್ದೊಳಗಾಗ್ತಾರೆ. ನೀವೇನ ಮಾತಾಡೋದು? ಫೈನ್ ಇದು ಹಣ ತೆಗಿಯ, ಹಣ ತೆಗಿಯ. ಸರ್ ನನ್ನ ಹತ್ರ ದುಡ್ಡಿಲ್ಲ. ನಿನ್ನ ಹತ್ರ ಇಲ್ಲ? ತೆಗಿಯ ಫೈನ್ ಇದು ಹಣ ತೆಗಿಯ. ನನ್ನ ಹತ್ರನೂ ಇಲ್ಲ. ನಿನ್ನ ಹತ್ರ ಇಲ್ಲ? 2 ಕಿಸೆಯಲ್ಲಿ ಫುಲ್ಲು ಚಿಲ್ಲರೆ ಹಣ ಇಟ್ಕೊಂಡು ನನ್ನ ಹತ್ರನೇ ಮುಚ್ಚಿರ್ತೀಯ. ಸರ್ ಕಿಸೆಯಲ್ಲಿ ಚಿಲ್ಲರೆ ಅಲ್ಲ ಸರ್, ಲೇಡಿ ಕಂಡಕ್ಟರ್ ಸರ್. ನೀನ್ ಸುಮ್ತೀರಾ? ಬಿಚ್ಚ ಬಿಚ್ಚ ಇದರಿ ಉದ್ದಾರಿ, ಬಿಚ್ಚು ಬಿಚ್ಚು. ಏನಮ್ಮ ಬಾಂಬೆದ ಲೇಡೀಸ್ ಬಾರ ಇದು, ಕೈ ಬಿಸಿ ಮಾಡ್ಬೇಕು, ಕೈ ಬಿಸಿ ಮಾಡ್ಬೇಕು. ದೀಪಾವಳಿ ದಿವಸ ಬಿಡುವ ರಾಕೆಟ್ ಅದು ಬೆಂಕಿ ಕೊಡ್ಲಿಕ್ಕೆ. ಸರ್ ಬಾಂಬೆ ಹೆಣ್ಣು ಸರ್, ಊರಿದ ರೀತಿ ರಿವಾಜ್ ಎಲ್ಲ ಅಂದಾಜಾಗುದಿಲ್ಲ ಸರ್, ಹಾಗೆ ಸರ್. ಯಾರ್ದ ಫೋನ್? ಯಾರ್ದ? ನನ್ನ ಮದ್ವೆ ಆಗೋರು. ಅಲ್ಲ, ನೀನ್ ಇಷ್ಟು ಚಂದ ಇದ್ಯಾ, ನಿಂಗೆ ಆ ಲೇಡೀಸ್ ಬಾರ್ ಬಂದಾದ ಕೂಡ್ಲೆ ಈ ಕಂಡಕ್ಟರ್ ಕೆಲ್ಸಕ್ಕೆ ಸೇರೋಕ್ಕಿಂತ ಎಲ್ಲಾದ್ರೂ ಸಿನಿಮಾ ಸೇರ್ಬೇಕಿತ್ತ ನೀನು? ನಂದನು ಸಿನಿಮಾ ಬಂದಿದೆ, ನಂದನು ಒಂದು ಸಿನಿಮಾ ಬಂದಿದೆ. ಮತ್ತೆ ನನ್ನ ಮೊಬೈಲ್ಗೆ ಬಂದಿಲ್ಲ? ಅಲ್ಲ, ಬೇರೆ ಯಾವುದೇ ಪಿಕ್ಚರ್ ಇದ್ರು ಬೇರೆ ಡ್ರೈವರ್ಗಳು ನಂಗೆ ಬ್ಲೂಟೂತ್ ಅಲ್ಲಿ ಕಳಿಸ್
ನಿಂಗೆ ಸ್ವಲ್ಪ ಸಿನಿಮಾದ ಹುಚ್ಚಿತ್ತ ಅಂತಲ್ಲ. ಹಾಗೆ ನಾನು ಎಲ್ಲ ಸಿನಿಮಾ ನೋಡುದಿಲ್ಲ, ಹ. ಖಾಲಿ ಸನ್ನಿಧಿ ಪಿಕ್ಚರ್ ಮಾತ್ರ ನೋಡುದು. ಹ. ಅದ್ರಲ್ಲಿ ಏನ್ ಹೊಡೆದಾಟ, ಏನ್ ಚೀರಾಟ. ಎಷ್ಟು ಹೊಡೆದಾಟ ಚೀರಾಟ ಇದ್ರು ಫ್ಯಾಮಿಲಿ ಕುತ್ಕೊಂಡು ನೋಡೋ ಸಿನಿಮಾ ಅಲ್ಲ ಅದು. ನಾನು ಸನ್ನಿ ಡಿಯೋಲ್ ಹೇಳಿದ್ದು. ನೋಡ ನಕ್ರ ಮಾಡೋದ್ ನೋಡ ಅವ್ಳು. ಸರ್, ಈ ತರ ನಕ್ರ ಮಾಡಿ ಯಾವ ರೀತಿ ಬಸ್ಸಿಗೆ ಜನ ಕರೀತಾಳೆ ಅಂತ ಗೊತ್ತಾ ಸರ್ ನಿಮ್ಗೆ? ನೋಡ ಬಸ್ಸಿಗೆ ಹೆಂಗ ಜನ ಕರೆಯೋದು ನೋಡ. ಈ ತರ ಬಾಬಾಗಳನ್ನು ಸವರಿದ್ರೆ ಅವ್ರು ಸ್ಟಾಪ್ ಅಲ್ಲಿ ಇಳಿತಾರೆ ಸರ್. ಅವರು ಬಸ್ಸಲ್ಲಿ ಒಂದು ಹಾಡು ಹಾಕ್ಲಿಕ್ಕಿಲ್ಲ ಸರ್, ಹುಚ್ಚರಾಗಿ ಕುಣಿಯ ಸರ್. ಮೊನ್ನೆ ಇದೇ ಸಾಂಗ್ ಹಾಕಿದ್ ನಾವು ನೋಡಿ ಸರ್, ಅವಳ ಹಣೆ ಬರ ನೋಡಿ ಸರ್. ಸರ್ 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 ನಮ್ದು ಊರಿದ್ದು ಜನಪದ ನೃತ್ಯ ಯಾವ್ದು ಕಲೀಲಿಲ್ವನ? ಕಲ್ತಿದ್ದೀನಿ. ಯಾವ್ದು? ನಾನ್ ಮಂಗಳೂರದ್ದು ಗಣಪತಿ ದಿವಸ ಟೈಗರ್ ಡ್ಯಾನ್ಸ್ ಮಾಡಿದ್ದೀನಿ. ಸರ್, ನಮ್ಮ ಕರಾವಳಿಯ ಹುಲಿಯನ್ನು ಟೈಗರ್ ಮಾಡಿ ಹಾಕಿದ್ದಲ್ಲ ಸರ್, ಮರ್ಯಾದೆ ಹೋಗಿದೆ ಸರ್. ನೋಡಿ ಹಣೆ ಬರ ನೋಡಿ ಸರ್, ನೋಡಿ ನಾಲ್ಗೆ ನೋಡಿ ಸರ್, ನಾಲ್ಗೆ ನೋಡಿ ಸರ್. ಸರ್ 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 ಏನು ಸರ್? ಸರ್ ಸರ್ ಅರೆ ಅಲ್ಲ, ಹುಲಿಗೇನು ವಾತ ಹಿಡಿದಿದ್ಯಾ? ಅಲ್ಲ, ಹುಲಿದು ಕೈಕಾಲು ಏನು ಆಡುದಿಲ್ಲ, ಖಾಲಿ ಹಗಲು ಮಾತ್ರ. ಸರ್ 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 ಫೋನ್ 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 ಯಾರ್ದು ನೋಡಿ ಸರ್, ಯಾರ್ದು ನೋಡಿ ಸರ್. ಅಣ್ಣನ್ನ ಅಣ್ಣನ್ನ ನಮ್ಮ ಎದುರು ಬಸ್ಸಿನ ಡ್ರೈವರ್ ಅಣ್ಣನ್ನ ನೀವು ಆಗ್ಬೋದು. ನಂದು ನಿಮ್ಮ ಹತ್ರ ನಂಬರ್ ಉಂಟು, ನನ್ಗೆ ಫೋನ್ ಮಾಡುದಿಲ್ಲ. ನಮ್ಮ ಕಂಡಕ್ಟರ್ ನಂಬರ್ ತಗೊಂಡು ಕಂಡಕ್ಟರ್ಗೆ ಫೋನ್ ಮಾಡುದಲ್ಲ. ಇದು ಅಣ್ಣನಲ್ಲ, ಯಾರು ಮಾತಾಡುದಿದ್ದು? ನೋಡು ಇಲ್ಲಿ ಕೊಡಿ. ಅರೆ, ಇದು ಅಣ್ಣನ ಫೋನ್ ಅಲ್ಲ, ಇದು ಅನ್ನೋನ್ ನಂಬರ್. ನಾವು ಡೈರೆಕ್ಟ್ NCC ಇಂದನೇ ಪೊಲೀಸ್ ಆದದಿರ್ಬೇಕಲ್ಲ, ಏನು ಎಕ್ಸಾಮ್ ಬರ್ದಿಲ್ಲ ಇರ್ಬೇಕು. ಯಾರ್ದ ಫೋನ್ ಯಾರ್ದ? ಆಗುವವರು. ನಿನ್ನೆ ಬಂದದ್ದು? ಆಗುವವರು. ಮೊನ್ನೆ ಬಂದದ್ದು? ಅವರ್ಸ್ ಆಗುವವರು. ಮದುವೆ ಆಗುವವರ? ಹಾ, ಮದ್ವೆ ಆಗುವವರು. ನಿನ್ನನ್ನ? ನನ್ನನ್ನಲ್ಲ, ಅವರು ಬೇರೆನೇ ಆಗುದು, ನಾನ್ ಬೇರೆನೇ ಆಗುದು. ಮತ್ತೆ ಇದೆಲ್ಲ ಹಂಗಾರೆ ಲವ್ವರ್ ಬೇರೆನೆ ಮದುವೆ ಬೇರೆನೆ. ಹಾಗಾದ್ರೆ ಮದುವೆಗೂ ಲವ್ಗೂ ಡಿಫರೆನ್ಸ್ ಎಂತ? ನೀವು ಇದ್ರಲ್ಲೇ ಸೋತದ್ದು. ಈ ಲವ್ ಮತ್ತು ಮದುವೆಗಿರುವ ಡಿಫರೆನ್ಸ್ ಏನು? ಈ ಲವ್ ಅಂದ್ರೆ ನಾವು ಬಸ್ಸಲ್ಲಿ ಹೋದಾಗ ಒಂದ್ರಲ್ಲಿ ಸಾಕಾದ್ರೆ ರಪ್ಪ ಇಳಿದು ಬೇರೆಕ್ಕೆ ಹತ್ತಿ ಸೀದಾ ಹೋಗ್ಬೋದು. ಆದ್ರೆ ಈ ಮದುವೆ ಅನ್ನೋದು ವಿಮಾನದಲ್ಲಿ ಹೋದಾಗ ಅದ್ರಲ್ಲಿ ಬೋರ್ ಆಯ್ತೇಳಿ ಅರ್ಧದಲ್ಲಿ ಇಳಿದ್ರಿ, ಅರ್ಧದಲ್ಲಿ ಬಿದ್ದು ಎಕ್ಕುಟ್ಟು ಹೋಗ್ಬಿಡ್ತಾರೆ. ಬೇಕಾ ಮೇಲೆ SI ಕಿರಿಕಿರಿ 7,500 ರೂಪಾಯಿ ಫೈನ್ ಕಲೆಕ್ಷನ್ ಮಾಡು ಅಂತ. ಒಂದ್ ಕಡೆ ಮನೆಯವರ ಕಿರಿಕಿರಿ, ಮದುವೆ ಆಗು ಅಂತ. ಸರ್ 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 ನೀನ್ ಸಪೋರ್ಟ್ ಮಾಡ್ತೀಯನ? ಸರ್, ನಮ್ಮ ಮುನ್ನಿಗೆ ಯಾರಾದ್ರೂ ಬಾಳ್ ಕೊಡೋದಾದ್ರೆ ನಂದು ಫುಲ್ ಸಪೋರ್ಟ್ ಇದೆ ಸರ್. ಹೆಸರೇನಂದಿ? ಮುನ್ನಿ ಹೆಸರೇ ಸರಿ ಇಲ್ಲ. ಯಾರ ನಿಂಗೆ ಹೆಸರಿಟ್ಟದು? ನಮ್ಗೆ ನಮ್ ಸ್ವಂತ ಹೆಸರಲ್ಲಿ ಯಾರು ಕರೀತಾರೆ? ಜನರು ಕರೆದದೇ ಹೆಸರು. ಕೆಲವು ಸಲ ನಮ್ಗೇನೆ ನಾವು ಹೆಸರಿಡ್ತೀವಿ. ನೋಡ, ಒಂದು ಹೆಣ್ಣಿನ ಹೆಸರಂದ್ರೆ ಹೆಂಗಿರ್ಬೇಕಾ? ಆ ಹೆಸರು ಕೇಳಿ ಜನರು ಕೈ ಮುಗಿಯೋ ತರ ಇರ್ಬೇಕು.
ಮೊದ್ಲೆಲ್ಲ ಹೆಸರು ಹೆಂಗ್ ಇಡ್ತಿದ್ರು? ಆ ಅಮ್ಮನ ಹೆಸರು, ಅಪ್ಪನ ಹೆಸರು, ಅಜ್ಜನ ಹೆಸರು ಎಲ್ಲ ಜಾಯಿಂಟ್ ಮಾಡಿ ಹೆಸರು ಇಡ್ತಿದ್ರು. ನಿಂಗೆ ನಾನು ಹೆಸರು ಇಡ್ತೇನೆ. ಸರಿ. ನಿನ್ನ ಅಮ್ಮನ ಹೆಸರು ಅಂತ? ಸಾವಿತ್ರಿ. ಅಪ್ಪನ ಹೆಸರು? ಜನಾರ್ದನ. ಅಜ್ಜನ ಹೆಸರು? ಕಾಂತಪಣ್ಣ. ಸಾರ್ವಜನಿಕ. ಸಾರ್ ಮುನ್ನಿ ಅಂತ ಹೆಸರಿಟ್ಟೆ ಬೆಳಗಿಂದ ಸಂಜೆ ತನಕ ಫೋನ್ ಬರ್ತದೆ. ಇನ್ನು ಸಾರ್ವಜನಿಕ ಅಂತ ಇಟ್ರೆ 24x7 ಕಾಲ್ ಸೆಂಟರ್ ತರ ಫುಲ್ ಬಿಸಿ ಆಗುತ್ತೆ. ಬೈಯುದು ಮಾರೆ. ಸಂಜೆ ಒಳಗಡೆ 7,000 ರೂಪಾಯಿ ಫೈನ್ ಕಲೆಕ್ಷನ್ ಮಾಡು ಅಂತ. ಸರ್ ನಿಮ್ಗೆ ಎಸ್ ಐ ಬೈತಾರ ಸರ್? ನೀವು ನನ್ನ ಫ್ರೆಂಡ್ ಸರ್. ಒಂದ್ಮೇಲೆ ನಿಮ್ಗೆ ಎಸ್ ಐ ಬೈದ್ರೆ ಎಸ್ ಐಗೆ ನಾನ್ ಬೈತೇನೆ. ಕೊಡಿ 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 ಕೊಡಿ. ಏನ್ ಸರ್ ಎಸ್ ಐ ನಂಬರ್ ಎಷ್ಟು ಸರ್? ಅದು ವಾಕಿಟಾಕಿ ತಿರ್ಗಿ ಸರ್. ಹಲೋ ಹೇಳಪ್ಪ, ಯಾರಪ್ಪ ನೀನು? ನನ್ನ ಫ್ರೆಂಡ್ ಈ ಕಾನ್ಸ್ಟೇಬಲ್ಗೆ ಯಾಕೆ ಬೈದಾಕೆ? ಯಾರಿಗೆ ಬೈದೆ ನೀನು? ನಿನ್ನ ಆಂಕರ್ ಅಷ್ಟ ಕಾನ್ಸ್ಟೇಬಲ್ಗೆ ಬೈದಾಕ? ಯಾರಿಗೆ ಮಾತಾಡೋದು ನೀನು? ಒಂದ್ ಮಿನಿಟ್ ಇರು. ನಾನೀಗ ಎಕ್ಸ್ಪ್ರೆಸ್ ಬಸ್ ನ ಡ್ರೈವರ್ಗೆಲ್ಲ ಬೈತೇನಲ್ಲ, ಆ ಡ್ರೈವರ್ದ ಭಾಷೆಯಲ್ಲಿ ಬೈತೇನೆ. ನಿನ್ನ ಹೆಸರೇನು? ನನ್ನ ಹೆಸರು ಕಾನ್ಸ್ಟೇಬಲ್ ಕಿರಣ್. ಹಲೋ, ಇಲ್ಲಿದ್ಯಣ್ಣ ನೀನು? ನಾನು ಇಲ್ದೇನೆ. ಇಲ್ಲಿ ಅಮ್ಮನಿಗೆ ತುಂಬಾ ಸೀರಿಯಸ್ ಉಂಟಣ್ಣ, ಬೇಗ ಬಾಣ. ಆಯ್ತಾಯ್ತು. ಸರ್ ಏನ್ ಆಲೋಚನೆ ಮಾಡ್ತಾ ಇದೀರಿ ಸರ್? ನಿಮ್ ತಾಯಿಗೆ ಹುಷಾರಿಲ್ಲ ಅಂತ ನೀವು ಸೀದಾ ಮನೆಗೆ ಹೋಗಿ ಸರ್. ಇಲ್ಲ, ನನ್ಗೆ ಮೊದ್ಲಿಗೆ ಅಲ್ಲಿ ಆಕ್ಸಿಡೆಂಟ್ ಆದಲ್ಲಿ ಹೋಗ್ಬೇಕು. ಯಾಕಂದ್ರೆ ನನ್ನ ಅಮ್ಮನ ನೋಡ್ಕೊಳಕ್ಕೆ ಅಲ್ಲಿ ನನ್ನ ತಮ್ಮ ಇದ್ದಾನೆ. ಅದಲ್ಲಿ ಆಕ್ಸಿಡೆಂಟ್ ಆಗಿ ಒದ್ದಾಡ್ತಿರೋ ನೋಡ್ಕೊಳಕ್ಕೆ ಅಲ್ಲಿ ಯಾರಿಲ್ಲ. ನಾನು ಮೊದ್ಲು ಅಲ್ಲಿಗೆ ಹೋಗ್ಬೇಕು. ಸರ್ ಏನ್ ಮಾತಾಡ್ತೀನಿ ಸರ್? ಆಕ್ಸಿಡೆಂಟ್ ಅದಲ್ಲಿ ಪಬ್ಲಿಕ್ ಇದೆ, ಪಬ್ಲಿಕ್ ನೋಡ್ಕೊಳ್ಳುತ್ತೆ. ಏನ್ ಮಾತಾಡ್ತೀನಿ ನೀನು? ಪಬ್ಲಿಕ್ ಏನ್ ಮಾಡ್ತಾರೆ? ಆಕ್ಸಿಡೆಂಟ್ ಆದವನ ಫೋಟೋ ತೆಗೆದು ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿ ಕಳಿಸ್ತಾರೆ. ಕೆಲವರು ಅರೆ ಹುಚ್ಚೋದಕ್ಕೆ ಶೇರ್ ಕೊಡ್ತಾರೆ, ಲೈಕ್ ಕೊಡ್ತಾರೆ. ಅಲ್ದೆ ಅಲ್ಲಿ ಆಕ್ಸಿಡೆಂಟ್ ಆಗಿ ಒದ್ದಾಡ್ತಿರೋನನ್ನು ಯಾರು ಬಚಾವ್ ಮಾಡಕ್ಕೆ ಬರಲ್ಲ. ಇದು ನನ್ನ ಕರ್ತವ್ಯ. ಆದ್ರೆ ಒಂದು ವಿಷಯ, ನೀನು ಫೈನ್ ಮಾತ್ರ ಸ್ಟೇಷನ್ ಬಂದಾದ್ರೂ ಕಟ್ಲೇಬೇಕು. ಒಂದು ಮಿನಿಟ್ ಸರ್, ನೋಡಿದ್ಯಾ ಮುನ್ನಿ, ಹಾಗೆ ಎಲ್ಲ ಪೊಲೀಸರು ಕೆಟ್ಟವರಾಗಿರುವುದಿಲ್ಲ. ಅವರಲ್ಲಿ ಇಂಥ ಒಳ್ಳೆ ಪೊಲೀಸರು ಇರ್ತಾರೆ. ಹಾಗೆ ಪ್ರತಿಯೊಂದು ಕೆಲಸವನ್ನು ಪ್ರತಿಯೊಂದು ಕಡೆ ಪೊಲೀಸರೇ ಬಂದು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ 120 ಕೋಟಿ ಜನಸಂಖ್ಯೆ ಇದೆ. ಆದ್ರೆ ಪೊಲೀಸರು ಇರುವುದೆಷ್ಟು? 3 ಲಕ್ಷ ಜನ. ಈ 3 ಲಕ್ಷ ಜನ ಪೊಲೀಸರು ಎಲ್ಲಿದ್ದಾರೆ? ಒಂದು VIP ಹಿಂದೆ 3 ಪೊಲೀಸ್, 761 ಸಾಮಾನ್ಯ ಜನರಿಗೆ ಒಬ್ಬ ಪೊಲೀಸ್. ಹಾಗಾಗಿ ಪ್ರತಿಯೊಂದು ಕಡೆ ಪ್ರತಿಯೊಂದು ಕೆಲಸವನ್ನು ಪೊಲೀಸರೇ ಬಂದ್ ಮಾಡುವಾಗ ಸಾಧ್ಯ ಇಲ್ಲ. ನಾವು ಸಾರ್ವಜನಿಕರು ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ಮಾಡಿದರೆ ಇಂಥ ಪೊಲೀಸರಿಗೆ ಅವರ ಕರ್ತವ್ಯವನ್ನು ಚೆನ್ನಾಗಿ ಮಾಡ್ಲಿಕ್ಕೆ ನಾವು ಅನುವು ಮಾಡಿಕೊಟ್ಟಾಗ ಆಗುತ್ತೆ. ಸರ್ ನೀವೇನ್ ಟೆನ್ಷನ್ ಮಾಡಬೇಡಿ.